ಬನ್ನರ್ಘಟ್ಟದಲ್ಲಿ ಇರುವ ಚಂಪಕಧಾಮ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದ ಹಿಂದೆ ಇದೆ ಬೃಹದಾಕಾರದ ಬಂಡೆ. ಈ ಬಂಡೆ ನೋಡಲು ದಿನ ನೂರಾರು ಪ್ರವಾಸಿಗರು ಬರುತ್ತಾರೆ. ಈ ಬಂಡೆ ಮೇಲಿಂದ ಬನ್ನರುಘಟ್ಟ ಊರು ಸಂಪೂರ್ಣವಾಗಿ ಕಾಣುತ್ತದೆ. ಮತ್ತು ಈ ಒಂದು ಬಂಡೆಯ ಮೇಲೆ ಒಂದು ದೊಡ್ಡ ದೇವಸ್ಥಾನ ಕೂಡ ಇದೆ. ನೀವು ನೋಡ್ತಿದ್ರಲ್ಲ, ಇದು ಎಂಟ್ರೆನ್ಸ್. ಈ ಬಂಡೆ ಮೇಲೆ ಹೋಗಲು ಇರುವ ಎಂಟ್ರೆನ್ಸ್ ಇದು. ಅಕ್ಕಪಕ್ಕ ಹಣ್ಣು ಕಾಯಿ ಅಂಗಡಿಗಳು ಇವೆ. ಇದಕ್ಕೆ ಒಂದು 50ರಿಂದ 60 ಮೆಟ್ಟಿಲುಗಳನ್ನು ಮಾಡವ್ರೆ. ಒಂದು ಬಂಡೆ ಬೃಹದಾಕಾರವಾದ ಮತ್ತು ಪ್ರವಾಸಿಗರಿಗೆ ಇಷ್ಟವಾಗುವಂಥ ಈ ಒಂದು ಬಂಡೆ ಮೇಲೆ ಬಂದು ಈ ಒಂದು ಬನ್ನರ್ಘಟ್ಟ ಊರನ್ನು ಸಂಪೂರ್ಣವಾಗಿ ಫುಲ್ ವ್ಯೂನ ನೋಡ್ಬೋದು. ಇದ್ರ ಹಿಂದೆ ಒಂದು ವನ ಇದೆ, ಅದೊಂದು ಕಾಡು, ನೀಲಗಿರಿ ತೋಪು ಈ ಥರ ಬೇರೆ ಬೇರೆ. ಮಹಾದೇವ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಜೂನ್ ನೋಡೋಕೆ ಹೋಗೋ ದಾರಿಲೇ ಒಂದು ದೊಡ್ಡ ಬಂಡೆ ಇದೆ. ಆ ಬಂಡೆ ಪಕ್ಕದಲ್ಲೇ ಒಂದು ಚಂಪಕಮಾಲ ದೇವಸ್ಥಾನ ಇದೆ. ಅದರ ಶಿಖರ ನೋಡ್ತಾ ಇರ್ಬೋದು, ನಮ್ಮ ಹಿಂದೆ ಕಾಣ್ತಾ ಇದೆ. ಮತ್ತು ನಮ್ಮ ಹಿಂದೆ ನೋಡ್ತಾ ಇದ್ದೀರಲ್ಲ, ಇದು ದೊಡ್ಡ ಬೃಹತ್ ಗಾತ್ರದ ಬಂಡೆ ಕೂಡ ಇದೆ. ಆ ಒಂದು ಬಂಡೆ ಮೇಲೆ ಹೋಗಿ ವ್ಯೂ ಯಾವ ಥರ ಇರ್ತದೆ ಅನ್ನೋದನ್ನ ಈ ಒಂದು ವಿಡಿಯೋ. ದೇವಸ್ಥಾನದ ಶಿಖರ. ಈ ಕಡೆ ಮನೆ, ಬಿಲ್ಡಿಂಗ್ಗಳು, ಕಾಂಕ್ರೀಟ್ಗಳು, ಫುಲ್ಲು ಇಡೀ ಊರೇ ಸೂಪರಾಗಿ ಕಾಣ್ತಾ ಇದೆ. ಇನ್ನು ಈ ಬಂಡೆ 1 ಕಿಲೋಮೀಟ್ರ್ ಉದ್ದ ಇದೆ. ಇದರ ಮೇಲಿಂದ ವ್ಯೂನ ಎಂಜಾಯ್ ಮಾಡಿ. ಅದೇ ಜೂ. ಮಳೆ ಬರ್ತದೆ, ಆಗಲ್ಲ ಇಲ್ಲಿ. ಇದಿಷ್ಟು ಈ ಒಂದು ಬನ್ನರ್ಘಟ್ಟದ ಈ ಬಂಡೆ ಮೇಲಿನ ವ್ಯೂ ಆಗಿತ್ತು. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.